ಆಫ್ ಇಂಡಿಯಾ ಪಕ್ಷಕ್ಕೆ, ಡಾಕ್ಟರ್ ಎಂ ವೆಂಕಟರಮಣರವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ವಿನೋಬಾ ಕಾಲೋನಿಯ ಎಲ್ಲ ಬಂಧುಗಳೇ, ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ದಿನ ಕೋಲಾರ ಲೋಕಸಭಾ ಕ್ಷೇತ್ರದ ಮತಪ್ರಚಾರ ಕೊನೆಯ ದಿನ. ಈಗಾಗಲೇ ನಮ್ಮ ಕಾರ್ಯಕರ್ತರು ಹಳ್ಳಿಗೆ ಮತ್ತು ಚಿಂತಾಮಣಿ ಟೌನಲ್ಲಿ ಮನೆಗೆ ಹೋಗಿ ಕರಪತ್ರ ಹಂಚಿದ್ದಾರೆ. ಕರಪತ್ರದಲ್ಲಿ ನಾನು ಏನು ಮಾಡಬಲ್ಲೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ನಾನು ಈಗಾಗಲೇ ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಭರವಸೆಗಳ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀನಿ. ದಯಮಾಡಿ ಎಲ್ಲರೂ ಓದ್ರಿ. ಅದು ಓದಿದ ನಂತರ ನಿಮ್ಮ ಮನಸ್ಸು ಹೌದು ಇಂಥವ್ರಿಗೆ ಹಾಕಿದ್ರೆ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಖಾತ್ರಿ ಇದ್ದರೆ ದಯಮಾಡಿ ಹೊಲಿಗೆ ಯಂತ್ರ. ನನ್ನ ಕ್ರಮ ಸಂಖ್ಯೆ 16. ನಾನು ಬೇರೆ ಇನ್ಯಾರೂ ಅಲ್ಲ, ಹೊರಗಿನವರಲ್ಲ, ಬೆಂಗಳೂರಿಂದ ಬಂದವನಲ್ಲ. ಇಲ್ಲೇ ಬೆಳೆದವನು, ಇಲ್ಲೇ ಹುಟ್ಟಿದವನು, ಇಲ್ಲೇ ಬೆಳೆದವನು, ಬೆಂಗಳೂರಲ್ಲೀಗ ನೆಲೆಸಿ ಇವತ್ತು ಮತವನ್ನು ಯಾಚನೆ ಮಾಡ್ತಾ ಇದ್ದೀನಿ. ನೀವು ಯೋಚನೆ ಮಾಡಿ, ನನಗೆ ವಿನೋಬ ಕಾಲೋನಿ ಹೋರಾಟದ ಹುಟ್ಟೂರು. ವಿನೋಬಾ ಕಾಲೋನಿ ಅಂದರೆ ಹೋರಾಟದ ಹುಟ್ಟೂರು. ಶಿವಣ್ಣ ಬದುಕಿರಬೇಕಾದ್ರೆ ಆತನ ಜೊತೆ ಸದಾ ನಾನು ಹೋರಾಟ ನಡೆಸಿ ವಿನೋಬಾ ಕಾಲೋನಿ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯದಲ್ಲಿ ನನ್ನ ಎಲ್ಲ ಸಹಪಾಠಿಗಳೊಂದಿಗೆ ಇಲ್ಲಿ ಬಂದು ಮಲಗಿದ್ದೇನೆ. ಈ ಜನಾಂಗಕ್ಕೆ ರಕ್ಷಣೆ ಕೊಟ್ಟಿದ್ದೇನೆ. ಹೋರಾಟದಿಂದ ಅಷ್ಟು ಮಾಡೋದಿದ್ರೆ, ಅಧಿಕಾರ ಸಿಕ್ಕಿದ್ರೆ ವಿನೋಬಾ ಕಾಲೋನಿ ಅಂತ ಕಾಲೋನಿಗಳನ್ನು ಸ್ವರ್ಗ ಸೃಷ್ಟಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಬಡವರನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ಭಾಳ ಸುಲಭವಾಗುತ್ತೆ. ಟೈಮು ಭಾಳ ಕಡಿಮೆ ಇದೆ, ಇನ್ನೂ ಪ್ರಚಾರ ಮಾಡಬೇಕು. ಶಿಡ್ಲಘಟ್ಟದ ಕೊನೆಯಿಂದ KGFನ ಕೊನೆಯವರೆಗೆ, ಮುಳುಬಾಗಲಿನ ಕೊನೆಯವರೆಗೆ ಪ್ರಚಾರ ಕಳೆದ 15 ದಿವಸದ ನಿರಂತರವಾಗಿ ಮಾತಾಡ್ತೀನಿ. ನಾನು ಚಿಂತಾಮಣಿಯಲ್ಲಿ ಎಲ್ರಿಗೂ ಚಿರಪರಿಚಿತನಾಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ನಿಮ್ಮಲ್ಲಿ ಹೆಚ್ಚು ಸಮಯಾವಕಾಶವನ್ನು ಕಳೆಯೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಗೆದ್ದರೆ ನೀವು ಗೆದ್ದಂಗೆ, ಅಂಬೇಡ್ಕರ್ ಗೆದ್ದಂಗೆ, ದೇಶ ಗೆದ್ದಂಗೆ, ಬೇರೆ ಇನ್ಯಾರು ಗೆದ್ದಂಗೆ ಆಗಲ್ಲ. ದಯಮಾಡಿ ಯಾಮಾರಬೇಡ್ರಿ, ಮರಿಬೇಡ್ರಿ. ಹೊಲಿಗೆ ಯಂತ್ರ, ಹೊಲಿಗೆ ಯಂತ್ರ, ಹೊಲಿಗೆ ಯಂತ್ರ. ಜಯ ನನ್ನದೇ, ಜಯ ನನ್ನದೇ, ಜಯ ನನ್ನದೇ. ಜೈ ಭೀಮ್.